ಸ್ಯಾಂಡಲ್ವುಡ್ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಯಾರು ಅನ್ನೋ ಚರ್ಚೆಯ ಹೀಟ್ ಹೆಚ್ಚಾಗಿದೆ. ಕಾಟೇರ ಸಿನಿಮಾದಲ್ಲಿ ದರ್ಶನ್ ಬಾಕ್ಸ್ ಆಫೀಸ್ ದೋಚಿದ್ದಕ್ಕೆ ದರ್ಶನ್ನೇ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಅವರ ಫ್ಯಾನ್ಸ್ ಬೀಗ್ತಾರೆ. ಆದ್ರೆ ಕಾಟೇರನನ್ನು ಮೀರಿಸೋ ಹೆಬ್ಬುಲಿ ಈಗ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಗರ್ಜಿಸುತ್ತಿದ್ದಾರೆ. ಹಾಗಾದ್ರೆ ಹೆಬ್ಬುಲಿ ಕಿಚ್ಚನ ಮ್ಯಾಕ್ಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿದೆ? 100 ಕೋಟಿ ಕ್ಲಬ್ ಸೇರಿದ್ಯಾ ಮ್ಯಾಕ್ಸ್? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಆಗಿರೋ ಮ್ಯಾಕ್ಸ್ ಲೆಕ್ಕಾಚಾರ. ನಟ ದರ್ಶನ್ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸ್ ದೋಚಿದ್ದು ಈಗ ಇತಿಹಾಸ. ಒಂದು ಕೊಲೆ ಕೇಸ್ ದರ್ಶನ್ ಗಿದ್ದ ನಟ ಅನ್ನೋ ಇಮೇಜ್ಗೆ ಮಸಿ ಬಳ್ದಿದೆ. ತೆರೆ ಮೇಲೆ ಲಾಂಗ್ ಹಿಡಿದು ಕೊಚ್ಚುತ್ತಿದ್ದ ದರ್ಶನ್ಗೆ ರಿಯಲ್ ಲೈಫ್ ನಲ್ಲಿ ಇದೆಲ್ಲ ಬೇಕಿತ್ತ ಅಂತ ಮನೆಯೂ ಮಾತಾಡುತ್ತಿವೆ. ಆದ್ರೆ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ಗೆ ಸುಲ್ತಾನ್ ನಟ ದರ್ಶನ್ ಬಿಟ್ರೆ ಮತ್ಯಾರೂ ಇಲ್ಲ ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬೀಗುತ್ತಿದ್ದ ಕೆಲವರು ಈಗ ಆ ಕಪ್ಪು ಬಟ್ಟೆ ಬಿಚ್ಚಿದ್ದಾರೆ. ಯಾಕಂದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಹೆಬ್ಬುಲಿ ಅನ್ನೋ ಸುಲ್ತಾನ್ ಘರ್ಜಿಸುತ್ತಿದೆ. ಮ್ಯಾಕ್ಸ್ ಖಾದರ್ ಗಲ್ಲಾ ಪೆಟ್ಟಿಗೆಯಲ್ಲಿ ಇವರದ್ದೇ ದರ್ಬಾರ್. ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನಾದ ಬಾದ್ಶಾ. ಕಿಚ್ಚ, ಬಾದ್ಶಾ, ಅಭಿನಯ ಚಕ್ರವರ್ತಿ ಇದು ಸುದೀಪ್ ಅಭಿಮಾನಿಗಳ ಪ್ರೀತಿಯ ಬಿರುದುಗಳು. ಅದಕ್ಕೆ ತಕ್ಕಂತೆ ನಟಿಸಿ ಮನೆಯ ಪ್ರೇಕ್ಷಕರ ಮನಸ್ಸು ಗೆಲ್ಲೋ ಶಕ್ತಿ ಇರೋ ಕೆಲವು ಕನ್ನಡ ನಟರಲ್ಲಿ ಸುದೀಪ್ ಮೊದಲಿಗರು. ಸುದೀಪ್ ಈಗ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿದ್ದಾರೆ. ಕಿಚ್ಚನ ಮ್ಯಾಕ್ಸ್ ಖದರ್ಗೆ ಗಲ್ಲಾ ಪೆಟ್ಟಿಗೆ ವಿಜೃಂಭಿಸುತ್ತಿದೆ. ಒಂದೊಂದು ಸಂಹಾರದಲ್ಲೂ ಒಬ್ಬೊಬ್ಬ ರಾಕ್ಷಸ ಎಗರೋಗವನೆ. ಪ್ರಾಬ್ಲಮ್ ಬೇಡ ಅಂತಾನೆ ಬಿಟ್ಕೊಳ್ತಿರೋದಲ್ಲ. ಬಿಟ್ಕೊಳ್ತಿರೋದ ಪ್ರಾಬ್ಲಮ್ ಆದ್ರೆ ನನ್ನ ಮಗನೇ ಒಬ್ಬೊಬ್ಬರನ್ನು ಹುಡುಕಿ ಹೊಡಿತೀನಿ. 8 ದಿನದಲ್ಲಿ 100 ಕೋಟಿ ಕ್ಲಬ್ ಸನಿಹಕ್ಕೆ ಬಂದ ಮ್ಯಾಕ್ಸ್. ಎರಡನೇದು, ಈ ನನ್ನ ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನ ಉಳಿಸ್ಕೊಂಡಿದ್ದೀನಿ. ವಿಜಯ್, ನಿಮ್ಮೂರಲ್ಲ ಆದ್ರೂ ನಮ್ಮೂರು ಸೌಂಡ್ ನಿಮಗೆ ಕೇಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಅದನ್ನು ಉಳಿಸ್ಕೊಂಡಿದ್ದೀನಿ. ಲೇಟ್ ಆಗಿ ಬಂದ್ರು ನನ್ನ ಸಿನಿಮಾನ ಹೆಗಲ್ ಮೇಲೆ ಎತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಒಳ್ಳೆ ದಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಹೊಸ ವರ್ಷ ಕೂಡ ಚಂದನವನಕ್ಕೆ ಹೊಸ ಹುರುಪು ತಂದಿದೆ. ಕ್ರಿಸ್ಮಸ್ಗೆ ಬಂದ UI ಹಾಗೂ ಮ್ಯಾಕ್ಸ್ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಗೆದ್ದಿವೆ. ಅದರಲ್ಲೂ ಕಿಚ್ಚನ ದರ್ಬಾರ್ ಜೋರಾಗಿಯೇ ಇದೆ. ಸಿನಿ ರಸಿಕರು, ನಿರ್ಮಾಪಕರು, ವಿತರಕರು ಎಲ್ಲರೂ ಖುಷಿಯಾಗಿದ್ದಾರೆ. ಅಭಿನಯ ಚಕ್ರವರ್ತಿಯ ಮ್ಯಾಕ್ಸ್ ರಿಲೀಸ್ ಆಗಿ ಜಸ್ಟ್ 8 ದಿನಕ್ಕೆ 100 ಕೋಟಿ ಕ್ಲಬ್ ಸೇರೋ ಸನಿಹಕ್ಕೆ ಬಂದಿದೆ. ಮ್ಯಾಕ್ಸ್ ಹತ್ರ ಮಾತಾಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಲಿ. ಮ್ಯಾಕ್ಸ್ ನ ಅರ್ಜುನ್ ಮಹಾಕ್ಷಯ ಕಿಚ್ಚ ಫಸ್ಟ್ ಡೇ ಬಾಕ್ಸ್ ಆಫೀಸ್ ನಲ್ಲಿ 12.5 ಕೋಟಿ ಕಲೆಕ್ಷನ್ ಮಾಡಿದ್ರು. ಆ ಹಬ್ಬದ ರಜೆ ಇದ್ದಿದ್ರಿಂದ ಈ ಸಿನಿಮಾವನ್ನ ಪ್ರೇಕ್ಷಕ ಥಿಯೇಟರ್ಗೆ ನುಗ್ಗಿ ನೋಡಿದ್ದಾರೆ.
Subscribe for more videos.